ಪ್ರಶ್ನೆ ನೋಡಿರಿ, ದ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಕೆಳಗೆ ನೀಡಿದ ದಾಳದ ಒಂದರ ವಿರುದ್ಧ ಇರುವ ಸಂಖ್ಯೆ ಯಾವುದು? ಈ ದಾಳವನ್ನು ಮೊದಲು ಯಾವ ದಾಳ ಅದನ್ನು ಮೊದಲು ನಾವು ಚೆಕ್ ಮಾಡ್ಕೋಬೇಕು. ಇದು ಉನ್ನತವಾದ ದಾಳ ಆದನಿಲ್ಲೋ ನೋಡ್ಕೋಬೇಕು. ಉನ್ನತವಾದ ದಾಳ ಆದಲ್ಲಿ ನೋಡಬೇಕಾಗಿತ್ತು ಏನು ಮಾಡಬೇಕು ನಾವು ಸ್ವಲ್ಪ ಇಲ್ಲಿ ಒಂದು ಟೆಕ್ನಿಕ್ ಅದ. ಉನ್ನತ ದಾಳ, ಉನ್ನತ ದಾಳ ಅಥವಾ ಸ್ಟ್ಯಾಂಡರ್ಡ್ ಡೈಸ್ ಅಂತ. ಡೈಸ್ ಅಂದ್ರೆ ದಾಳ, ಉನ್ನತ ಅಂದ್ರೆ ಸ್ಟ್ಯಾಂಡರ್ಡ್ ಅಂತ ಅನ್ಬೋದು. ಸ್ಟ್ಯಾಂಡರ್ಡ್ ದಾಳ ಏನಾಗ್ತವೆ, ಇವೇನು ಅದಾವಲ್ಲ ಇವು ಸರ್ಫೇಸ್ ಏರಿಯಾ ಅಂದರೆ ಮೇಲ್ಮುಖಗಳು ಒಂದರ ಒಂದು ಕೂಡಿಸಿದ್ರೆ 7 ಅಥವಾ 7ಕ್ಕಿಂತ ಹೆಚ್ಚು ಬರಬಾರ್ದು. ಅಕಸ್ಮಾತ್ ಬಂತು ಅಂದ್ರೆ 7 ಅಥವಾ 7ಕ್ಕಿಂತ ಹೆಚ್ಚು ಬಂತು ಅಂದ್ರೆ ಇದು ಸ್ಟ್ಯಾಂಡರ್ಡ್ ಡೈಸ್ ಅಲ್ಲ. ನೋಡೋಣಂತ. ಈಗ ಯಾವ್ದು ಬೇಕಾದ್ರೆ ಕೂಡಿಸ್ಕೋರಿ. 2 1 ಕೂಡಿಸ್ಕೊಳ್ಳೋಣ. 2 + 1 ಎಷ್ಟಾಯಿತು? 3. ಆಮೇಲೆ 2 3, 2 + 3 5 ಆಯಿತು. ಆಮೇಲೆ 3 1 3 + 1 4 ಆಯಿತು. ಅಂದರೆ ಇವೇನಾಯ್ತು 3 5 4 ಏನದಾವಲ್ಲ ಇವು 7ಕ್ಕಿಂತ ಕಡಿಮೆ ಅದಾವೆ. ಅಂದರೆ ಈ ತನ್ನಾಗಿ ಇವು 1 2 3 ಇದರಾಗ ಇದು ಕೂಡಿಸ್ರಿ, 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 ಹೆಂಗಾರೆ ಕೂಡಿಸ್ರಿ. ಒಂದರ ಒಂದು ಕೂಡಿಸ್ಬೇಕು ಅಂದರೆ 3 ಸ್ಟೆಪ್ ಆಗ್ತಾವೆ. ಹಂಗೆ ಆಯಿತು ಅಂದಾಗ ಉತ್ತರ ಏನು ಬರಬೇಕು? ಇದು ನೋಡಿರಿ, 7ಕ್ಕಿಂತ ಕಡಿಮೆ ಅದ, 7ಕ್ಕಿಂತ ಕಡಿಮೆ ಅದ, 7ಕ್ಕಿಂತ ಕಡಿಮೆ ಅದ. ಹೀಗಾಗಿ ಇದು ಉನ್ನತ ದಾಳವಾಯಿತು. ದ ಪಾಯಿಂಟ್ ನಂಬರ್ 1. ಉನ್ನತವಾದ ದಾಳಕ್ಕೆ ಇದರ ವಿರುದ್ಧವಾದಂಥ ನಾವು ಸಂಖ್ಯೆಯನ್ನು ಕಂಡುಹಿಡಿಬೇಕಾಗ್ಯದ. ವಿರುದ್ಧವಾದ ಸಂಖ್ಯೆಯನ್ನು ಕಂಡುಹಿಡಿಬೇಕಾಗಿತ್ತು ಅಂದ್ರೆ ಅದಕ್ಕೊಂದು ಸೂತ್ರ ಅದ. ಏನಪ್ಪ? x + y = 7. ಇದು ಉನ್ನತ ದಾಳದ ಸೂತ್ರ. ಇಲ್ಲಿ ಎಕ್ಸ್ ಅಂದ್ರೆ ಏನು? ನಾವು ಹಿಡಿಯಬೇಕಾದ ಸಂಖ್ಯೆ ಯಾವುದು ಅಂದಾಗ ಇಲ್ಲಿ ಎಕ್ಸ್ ಅಂದ್ರೆ ಏನು? ಎಕ್ಸ್ ಅಂದ್ರೆ ಏನಾಯ್ತು? ಇಲ್ಲಿ x = 1 ಆಯಿತು. ಇದೇ ಎಕ್ಸ್ ಆಗ್ಬಿಡ್ತು. ಅಂದ್ರೆ ಇದಕ್ಕೆ ಆದೇಶ ಮಾಡಿರಿ 1 + y = 7. 7 y = 7 - 1. therefore y = 6. y = 6. ನಮ್ಮ ಆಪ್ಷನ್ಸ್ ಯಾವುದು? ದ ರೈಟ್ ಆಪ್ಷನ್ಸ್ ಎ. ದ ರೈಟ್ ಆಪ್ಷನ್ಸ್ ಎ. ಅರ್ಥ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಇಂಥ ಲೆಕ್ಕವನ್ನು ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಿರಿ, ಬೇಕಾಗಿ ಸಿಗ್ತದೆ. ಯಾವಾಗಿದು? ಸ್ಟ್ಯಾಂಡರ್ಡ್ ಡೈಸ್ ಇದ್ದಾಗ.